ಸ್ನೇಹಿತರೆ, ಧರ್ಮಕ್ಷೇತ್ರಕ್ಕೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಶಿವ ಹಾಗೂ ವಿಷ್ಣು ದೇವಾಲಯಗಳನ್ನ ಹುಡುಕಿ ಹೊರಟ್ರೆ ನಮ್ಗೆ ನೂರಾರು ಶಿವನ ಮಂದಿರಗಳು ಹಾಗೆ ನೂರಾರು ವಿಷ್ಣುವಿನ ಮಂದಿರಗಳು ಸಿಗುತ್ತವೆ. ಆದ್ರೆ ಇಬ್ಬರ ಸಂಗಮವಾಗಿರೋ ದೇವಾಲಯಗಳು ಕಾಣಸಿಗೋದು ಅಪರೂಪ ಅಂತ ಹೇಳಬಹುದು. ಈ ಅಪರೂಪದ ಹರಿ ಹಾಗೂ ಹರ ಒಂದಾಗಿರೋ ಹರಿಹರೇಶ್ವರ ಕ್ಷೇತ್ರವನ್ನ ಹುಡುಕಿ ಹೊರಟ್ರೆ ನಾವು ತಲುಪೋದು ದಾವಣಗೆರೆ ಜಿಲ್ಲೆಯ ಹರಿಹರ ಕ್ಷೇತ್ರವನ್ನ. ಅರ್ಧನಾರೀಶ್ವರನ ರೀತಿ ದೇಹದ ಒಂದು ಭಾಗದಲ್ಲಿ ಶಿವ ಕಾಣಿಸಿಕೊಂಡ್ರೆ ಮತ್ತೊಂದು ಭಾಗದಲ್ಲಿ ವಿಷ್ಣು ಕಾಣಿಸಿಕೊಳ್ತಾನೆ. ಅಸುರನೊಬ್ಬನ ಸಂಹಾರಕ್ಕಾಗಿ ಶಿವ ಹಾಗೂ ವಿಷ್ಣು ಒಂದಾಗಿ ಎತ್ತಿರುವ ಅವತಾರವೇ ಈ ಹರಿಹರೇಶ್ವರ. ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾದ ಈ ಹರಿಹರೇಶ್ವರ ದೇಗುಲದಿಂದಲೇ ಈ ಊರಿಗೆ ಹರಿಹರ ಅನ್ನೋ ಹೆಸರು ಬಂದಿದೆ ಎನ್ನಲಾಗಿದೆ. 1224ರ ಸಮಯದಲ್ಲಿ ಹೊಯ್ಸಳರ ದೊರೆ 2ನೇ ನರಸಿಂಹ ದಂಡನಾಯಕ ಪೊಲ್ವಾಳ ಈ ದೇವಸ್ಥಾನವನ್ನ ನಿರ್ಮಿಸಿದ ಅಂತ ಶಾಸನವೊಂದು ಹೇಳುತ್ತೆ. ಪುಷ್ಪಾದ್ರಿ, ಹರಿಶಿನಾಚಲ ಹಾಗೂ ಬ್ರಹ್ಮಾದ್ರಿ ಬೆಟ್ಟಗಳಿಂದ ಸುತ್ತುವರೆದುಕೊಂಡಿರೋ ಹಾಗೂ ತುಂಗಭದ್ರಾ ನದಿ ತೀರದಲ್ಲಿ ವಿರಾಜಮಾನವಾಗಿರುವ ಹರಿಹರೇಶ್ವರ ದೇವಾಲಯದ ಬಗ್ಗೆ, ಇಲ್ಲಿನ ಪ್ರಾಮುಖ್ಯತೆ ಬಗ್ಗೆ, ದೇವಾಲಯದ ವಾಸ್ತುಶಿಲ್ಪ, ಇತಿಹಾಸ ಹಾಗೂ ಪುರಾಣದ ಬಗ್ಗೆ ಒಂದಿಷ್ಟು ಮಾಹಿತಿನ ನಾವಿಲ್ಲಿ ನೋಡೋಣ. ಹರಿಹರದ ಹೃದಯ ಭಾಗದಲ್ಲಿರೋ ಹರಿಹರೇಶ್ವರ ದೇವಾಲಯದಲ್ಲಿನ ಮುಖ್ಯ ವಿಗ್ರಹ ಹರಿಹರರ ಸಂಗಮವಾಗಿದೆ. ಬಲಭಾಗ ಪಾರ್ವತಿಪತಿ ಶಿವನ ದೇಹವಾದರೆ ಎಡಭಾಗ ಲಕ್ಷ್ಮೀಪತಿ ವಿಷ್ಣುವಿನ ದೇಹವಾಗಿದೆ. ಬಲಭಾಗದ ಶಿವನ ಮೂರ್ತಿಯ ಅರ್ಧ ತಲೆಯು ಜಟೆ, ಗಂಗಾದೇವಿ ಹಾಗೂ ಚಂದ್ರನಿಂದ ಅಲಂಕರಿಸಿದ್ದು ಕೈಯಲ್ಲಿ ತ್ರಿಶೂಲವಿದೆ. ಎಡಭಾಗದಲ್ಲಿರೋ ವಿಷ್ಣು ಮೂರ್ತಿಯ ಕೈಯಲ್ಲಿ ಶಂಖ, ಮತ್ತೊಂದು ಕೈಯಲ್ಲಿ ಚಕ್ರವಿದೆ. ಹರಿಯ ತಲೆಯಲ್ಲಿ ಕಿರೀಟ, ಕಿವಿಯಲ್ಲಿ ಕರ್ಣಕುಂಡಲಗಳು ಕಂಡುಬರುತ್ತವೆ. ಕಪ್ಪು ಬಣ್ಣದ ಕಲ್ಲಿನ ಹರಿಹರೇಶ್ವರ ಮೂರ್ತಿಯು ಸುಮಾರು 7 ಅಡಿ ಎತ್ತರ ಇದೆ. ಸ್ಕಂದ ಪುರಾಣ ಹಾಗೂ ಇತಿಹಾಸಗಳೆರಡು ಶ್ರೀ ಹರಿಹರೇಶ್ವರ ವಿಗ್ರಹ ಸೃಷ್ಟಿ ನಿರ್ಮಾಣದ ಸಮಯದಲ್ಲಿ ಉದ್ಭವಿಸಿದೆ ಅಂತ ಹೇಳುತ್ತವೆ. ಇನ್ನು ಸಾಮಾನ್ಯವಾಗಿ ಶಿವನ ವಿಗ್ರಹದ ಮುಂದೆ ನಂದಿಯ ವಿಗ್ರಹವಿರುತ್ತೆ. ಆದ್ರೆ ಈ ಮೂರ್ತಿಯ ಮುಂದೆ ಯಾವುದೇ ನಂದಿ ವಿಗ್ರಹ ಇಲ್ಲ. ಆದ್ರೆ ಇದೇ ಆವರಣದಲ್ಲಿ ಬಲಭಾಗದಲ್ಲಿ ಮತ್ತೊಂದು ಚಿಕ್ಕ ಶಿವನ ಮಂದಿರವಿದೆ. ಅದರ ಎದುರಿಗೆ ನಂದಿ ವಿಗ್ರಹವನ್ನ ಕಾಣಬಹುದಾಗಿದೆ. ಇದ್ರ ಜೊತೆಗೆ ಇಲ್ಲಿ ರಾಮೇಶ್ವರ ದೇವಾಲಯ ಕೂಡ ಇದೆ. ಹರಿಹರೇಶ್ವರ ದೇವಾಲಯದ ಮುಂಭಾಗದಲ್ಲಿ 2 ಆಕರ್ಷಕ ದೀಪಸ್ತಂಭಗಳಿವೆ. ಇವುಗಳ ಕೆಳಭಾಗದಲ್ಲಿ ಪುಟ್ಟದಾದ ನಂದಿ ಮೂರ್ತಿಯನ್ನ ಕೆತ್ತಲಾಗಿದೆ. ಇನ್ನು ದೇವಾಲಯದ ರಚನೆಯನ್ನ ನೋಡೋದಾದ್ರೆ ಮಂದಿರದ ಕೆತ್ತನೆ ಹಾಗೂ ವಾಸ್ತುಶಿಲ್ಪಗಳು ಬಹಳ ಸೊಗಸಾಗಿದ್ದು ಜನರನ್ನ ಆಕರ್ಷಿಸುತ್ತವೆ. ದೇವಾಲಯವನ್ನ ಹೊಯ್ಸಳರ ನಿರ್ಮಾಣ ಶೈಲಿಯ ವಿಶಿಷ್ಟವಾದ ಚೌಕಾಕಾರದ ಮಂಟಪ ಆಕಾರದಲ್ಲಿ ನಿರ್ಮಿಸಲಾಗಿದೆ. ದೇವಾಲಯದ ಚಾವಣಿ ವಿಶೇಷವಾದ ವಾಸ್ತುಶಿಲ್ಪ ಹಾಗೂ ಕಮಲದಂತ ರಚನೆಗಳನ್ನ ಹೊಂದಿದೆ. ದೇವಾಲಯದಲ್ಲಿ ನೇರವಾಗಿ ಹಾಗೂ ತಲೆಕೆಳಗಾಗಿ ಕಾಣಿಸುವಂತಹ ಕಂಬಗಳು ವಿಶೇಷವಾಗಿವೆ. ಗರ್ಭಗುಡಿ, ನವರಂಗ, ವಿಶಾಲವಾದ ಮುಖಮಂಟಪ ಹಾಗೂ ಮುಖಮಂಟಪದಲ್ಲಿಯೇ ಇರುವ 60 ಸೂಕ್ಷ್ಮ ಕಲಾಕೃತಿಯ ಕಂಬಗಳು ದೇವಾಲಯದ ಪ್ರಮುಖ ರಚನೆಗಳಾಗಿವೆ. ಹೊಯ್ಸಳ ಶೈಲಿಯಲ್ಲಿ ಕಂಡುಬರುವ ನವರಂಗ ಅಥವಾ ಸಭಾಮಂಟಪ ವೃತ್ತಾಕಾರವಾಗಿದೆ. ಹರಿಹರೇಶ್ವರ ದೇವಾಲಯದಲ್ಲಿರೋ ನವರಂಗಕ್ಕೆ ಹೋಗೋಕೆ 2 ದ್ವಾರಗಳನ್ನ ನಿರ್ಮಿಸಲಾಗಿದೆ. ಈ 2 ದ್ವಾರದಲ್ಲೂ ಸುಂದರವಾಗಿರುವ 2 ಚಿಕ್ಕ ಮುಖಮಂಟಪಗಳನ್ನ ಕಾಣಬಹುದು. ಆದ್ರೆ ಕೆಲ ಕಾರಣಗಳಿಂದ ನವರಂಗಕ್ಕೆ ಹೋಗಲು ಇರುವ ದ್ವಾರಗಳನ್ನ ಮುಚ್ಚಲಾಗಿದೆ. ಸ್ನೇಹಿತರೆ, ಈ ದೇವಸ್ಥಾನದ ಹರಿಹರೇಶ್ವರ ಅವತಾರದ ಜೊತೆ ಕಥೆಯೊಂದು ತಳುಕಿ ಹಾಕೊಂಡಿದೆ. ಹಿಂದೂ ಪೌರಾಣಿಕ ಕಥೆಯೊಂದರ ಪ್ರಕಾರ ಗುಹಾ ಅನ್ನೋ ಋಷಿಕುಮಾರ ಈ ಭಾಗದಲ್ಲಿ ವಾಸವಾಗಿದ್ದ. ಬ್ರಾಹ್ಮಣನೂ ಹಾಗೂ ಋಷಿಪುತ್ರನಾದ್ರೂ ಈತ ಮಹಾಕ್ರೂರಿಯಾಗಿದ್ದ. ಜನರನ್ನ ಹಿಂಸಿಸ್ತಾ ಈ ಭಾಗದಲ್ಲಿ ಆತನೇ ರಾಜನಾಗಿ ಮೆರೀತಾ ಇದ್ದ. ಪೂರ್ವದ ಉಚ್ಚಂಗಿ ದುರ್ಗ, ದಕ್ಷಿಣದ ಗೋವಿನ ಹಾಲು, ಪಶ್ಚಿಮದ ಮುದನೂರು ಹಾಗೂ ಉತ್ತರದ ಐರಣಿ ಅವನ ನಿಯಂತ್ರಣದಲ್ಲಿತ್ತು ಅನ್ನಲಾಗುತ್ತೆ. ಇಷ್ಟಕ್ಕೆ ತೃಪ್ತನಾಗದ ಗುಹಾ ಇಡೀ ವಿಶ್ವವನ್ನೇ ತನ್ನ ಅಂಕೆಯಲ್ಲಿ ಇಟ್ಕೊಳ್ಳೋಕೆ ತುಂಗಭದ್ರಾ ನದಿ ತೀರದಲ್ಲಿ ಬ್ರಹ್ಮದೇವರ ಘೋರ ತಪಸ್ಸು ಮಾಡಿದ್ದ. ಗುಹನ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮ ಆತನಿಗೆ ಬೇಕಾದ ವರವನ್ನ ಕೇಳುವಂತೆ ಹೇಳಿದ. ಆಗ ಗುಹ ತನಗೆ ದೇವ, ದಾನವ, ಮಾನವ, ಯಕ್ಷ, ರಾಕ್ಷಸ, ಗಂಧರ್ವ, ಕಿನ್ನರರಿಂದ ಸಾವು ಬೇಡ, ನಿನ್ನಿಂದಲೂ ಬೇಡ. ಅಷ್ಟೇ ಯಾಕೆ, ಶ್ರೀಹರಿಯಿಂದಾಗಲಿ ಹರನಿಂದಾಗಲಿ ಕೂಡ ನನಗೆ ಸಾವು ಬರಬಾರದು ಅಂತ ಕೇಳಿಕೊಂಡ. ಬ್ರಹ್ಮ ತಥಾಸ್ತು ಅಂತ ಹೇಳಿ ಮರೆಯಾದ. ಬ್ರಹ್ಮನ ವರದಿಂದ ಗುಹ ಇನ್ನಷ್ಟು ಬಲಿಷ್ಠನಾಗಿ ಋಷಿಗಳನ್ನು, ಜನರನ್ನು ಹಿಂಸಿಸತೊಡಗಿದ. ಅವನು ದೇವಲೋಕಕ್ಕೆ ಲಗ್ಗೆ ಇಟ್ಟಾಗ ಗಾಬರಿಯಾದ ದೇವೇಂದ್ರ ಇತರ ದೇವತೆಗಳೊಂದಿಗೆ ಶಿವ, ವಿಷ್ಣುವಿನ ಮೊರೆ ಹೋಗ್ತಾನೆ. ಆಗ ವಿಷ್ಣುವು ಇದನ್ನ ಯುಕ್ತಿಯಿಂದ ಪರಿಹರಿಸೋಕೆ ನಿರ್ಧರಿಸಿದ. ಬ್ರಹ್ಮನ ವರಕ್ಕೆ ಧಕ್ಕೆ ಬಾರದಂತೆ ಗುಹನಿಗೆ ಬುದ್ಧಿ ಕಲಿಸೋಕೆ ವಿಷ್ಣು ನಿರ್ಧರಿಸಿದ. ವಿಷ್ಣು, ಶಿವ ಒಂದಾಗಿ ಹರಿಹರೇಶ್ವರನ ರೂಪದಲ್ಲಿ ಗುಹನನ್ನ
ಗದರಿಸಬೇಕು ಅಂತ ಶಿವನಿಗೆ ತಿಳಿಸಿದ. ಅರ್ಧ ವಿಷ್ಣು ಅರ್ಧ ಶಿವ ಸೇರಿ ಹರಿಹರೇಶ್ವರನಾದ. ಈ ರೀತಿ ಹರಿಹರೇಶ್ವರನ ಉದಯವಾಯಿತು. ಭೂಮಿಗಿಳಿದ ಹರಿಹರೇಶ್ವರ ಗುಹನೊಂದಿಗೆ ಘೋರ ಯುದ್ಧ ನಡೆಸಿದ. ಅನೇಕ ಸಂವತ್ಸರಗಳೇ ಕಳೆದ್ರೂ ಗುಹನಿಗೆ ಹರಿಹರೇಶ್ವರರನ್ನ ಸೋಲಿಸೋಕೆ ಆಗ್ಲಿಲ್ಲ. ಬಳಿಕ ಹರಿಹರನಿಗೆ ಶರಣಾದ ಗುಹ ತನ್ನ ಹೆಸರು ಭೂಮಿಯಲ್ಲಿ ಶಾಶ್ವತವಾಗಿರುವಂತೆ ತಾನು ಇದ್ದ ಸ್ಥಳವನ್ನ ಗುಹಾರಣ್ಯ ಅಂತ ಕರಿಬೇಕು ಅಂತ ಬೇಡ್ಕೊಂಡ. ಹಾಗೆ ಹರಿಹರೇಶ್ವರ ಇಲ್ಲಿಯೇ ನೆಲೆಸಬೇಕೆಂದು ಕೇಳಿಕೊಂಡ. ಕೊನೆಯಲ್ಲಿ ಗುಹನ ಎದೆ ಮೇಲೆ ಹರಿಹರೇಶ್ವರ ಕಾಲಿಟ್ಟು ಆತನನ್ನ ಸಂಹಾರ ಮಾಡಿದ. ಆಗ ಹರಿಹರೇಶ್ವರನ ಕಾಲುಗಳು ಭೂಮಿಯಲ್ಲೇ ಅರ್ಧ ಹೋಗಿಬಿಟ್ಟವು. ಹೀಗಾಗಿ ದೇವರ ಕಾಲುಗಳು ಅರ್ಧ ಭಾಗ ಕಾಣಿಸುವುದಿಲ್ಲ ಎನ್ನಲಾಗಿದೆ. ಅಲ್ಲದೆ ಮೊದಲಿದ್ದ ದಂಡಕಾರಣ್ಯ ಗುಹನ ಸಂಹಾರದ ನಂತರ ಆತನ ಕೋರಿಕೆಯಂತೆ ಗುಹಾರಣ್ಯವಾಗಿ ಬದಲಾಯಿತು. ಇನ್ನು ದೇವಾಲಯದ ಇತಿಹಾಸಕ್ಕೆ ಬಂದ್ರೆ ಈ ದೇವಾಲಯದ ಸುತ್ತಲೂ ಶಿಲಾಲೇಖನಗಳಿವೆ. ಹಳೆ ಮೈಸೂರು ಸರ್ಕಾರದ ಗೆಜೆಟಿಯರ್ನಲ್ಲೂ ಕ್ಷೇತ್ರದ ಬಗ್ಗೆ ಸಾಕಷ್ಟು ಮಾಹಿತಿಗಳಿವೆ. ಒಂದು ಶಾಸನದ ಪ್ರಕಾರ ದೇವಸ್ಥಾನದ ಹೊಯ್ಸಳದೊರೆ ಶ್ರೀ ವೀರನರಸಿಂಹ ಮಹಾಪ್ರಧಾನ ಶ್ರೀ ಪೋಲ್ವಾಳ ದೇವ ನಿರ್ಮಿಸಿದ ಅಂತ ಹೇಳಲಾಗಿದೆ. ಇನ್ನೊಂದು ಶಿಲಾಲೇಖನ ಹಳೆಯ ಮಂದಿರದ ಸ್ಥಳದಲ್ಲಿ ಪೋಲ್ವಾಳ 115 ಬಂಗಾರದ ಕಳಸಗಳಿಂದ ಮೆರೆಯುವ ದೇವಸ್ಥಾನಗಳನ್ನ ಕಟ್ಟಿಸಿದ ಅಂತ ಹೇಳುತ್ತೆ. ಈ ಶಾಸನದ ಮೂಲಕ ಭವ್ಯ ಮಂದಿರದ ಮೊದಲು ಸಣ್ಣ ದೇವಸ್ಥಾನ ಇತ್ತು ಅನ್ನೋದು ತಿಳಿದು ಬರುತ್ತೆ. ಹೀಗಾಗಿ ಈ ಮೂರ್ತಿ ಮಾನವ ನಿರ್ಮಿತವಲ್ಲ, ಉದ್ಭವ ಮೂರ್ತಿ ಅನ್ನೋದು ಜನರ ನಂಬಿಕೆ. ಇನ್ನು ಹರಿಹರೇಶ್ವರ ದೇವಾಲಯದ ಸಮೀಪದಲ್ಲಿ ಶ್ರೀ ರಾಯರ ಮಠ ಹಾಗೂ ಓಂಕಾರ ಮಠಗಳಿವೆ. ಪ್ರತಿ ವರ್ಷವೂ ಮಾಘ ಶುದ್ಧ ದಶಮಿ ತಿಥಿಯಿಂದ ಮಾಘ ಬಹುಳ ಪಾಡ್ಯದವರೆಗೂ ಹರಿಹರೇಶ್ವರನ ಜಾತ್ರೆ ಬಹು ವಿಜೃಂಭಣೆಯಿಂದ ನಡೆಯುತ್ತೆ. ಈ ವೇಳೆ ಸಹಸ್ರಾರು ಭಕ್ತಾದಿಗಳು ಹರಿಹರಕ್ಕೆ ಜಾತ್ರೆ ಸಮಯದಲ್ಲಿ ಬಂದು ದೇವರ ದರ್ಶನ ಪಡೆಯುತ್ತಾರೆ. ಈ ಮೂಲಕ ಜವಳಿ ಉದ್ಯಮಕ್ಕೆ ಬೆಣ್ಣೆ ದೋಸೆಗೆ ಹೆಸರಾಗಿರೋ ದಾವಣಗೆರೆ ಪ್ರವಾಸೋದ್ಯಮದಲ್ಲೂ ತನ್ನದೇ ಆದ ಪ್ರಾಮುಖ್ಯತೆ ಪಡ್ಕೊಂಡಿದೆ. ಹರಿಹರೇಶ್ವರ ದೇವಾಲಯದ ಜೊತೆಗೆ ದುರ್ಗಾಂಬಿಕಾ ದೇವಸ್ಥಾನ, ಈಶ್ವರ ದೇವಸ್ಥಾನ, ಬಗಲಿ ಕಲ್ಲೇಶ್ವರ ದೇವಸ್ಥಾನ ಹೀಗೆ ಹಲವು ದೇವಸ್ಥಾನಗಳನ್ನು ಒಳಗೊಂಡಿದೆ. ಬೆಂಗಳೂರಿನಿಂದ 275 ಕಿಲೋಮೀಟರ್ ದೂರದಲ್ಲಿರುವ ಹರಿಹರಕ್ಕೆ ರೈಲಿನಲ್ಲಿಯೂ ರಸ್ತೆ ಮಾರ್ಗವಾಗಿಯೂ ಬಂದು ಹರಿಹರೇಶ್ವರನ ಕೃಪೆಗೆ ಪಾತ್ರರಾಗಬಹುದು. ಸ್ನೇಹಿತರೆ, ಇದು ಇಂದಿನ ಹರಿಹರೇಶ್ವರ ಧರ್ಮಕ್ಷೇತ್ರದ ಬಗ್ಗೆ ಒಂದಿಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷದೊಂದಿಗೆ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.